ಇವತ್ತು ಟಿ20 ವಿಶ್ವಕಪ್ನ ಕ್ರಿಕೆಟ್ ಫೈನಲ್ ಪಂದ್ಯ ನಡೆಯುತ್ತೆ. ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ಹಣಾಹಣಿ ನಡೆಯಲಿದೆ. 17 ವರ್ಷಗಳ ಬಳಿಕ ಕಪ್ ಗೆಲ್ಲೋದಕ್ಕೆ ಇಂಡಿಯಾ ಕಾತರದಿಂದ ಕಾಯ್ತಾ ಇದೆ. ಇನ್ನು ಕಳೆದ 17 ವರ್ಷಗಳ ಬಳಿಕ ಕಪ್ ಗೆಲ್ಲೋದಕ್ಕೆ ಅಂತ ಟೀಮ್ ಇಂಡಿಯಾ ಕಾತುರತೆಯಿಂದ ಕಾಯ್ತಾ ಇದೆ. ಬಾರ್ಬಡೋಸ್ನಲ್ಲಿ ನಡೀತಾ ಇರುವಂತಹ ಫೈನಲ್ ಪಂದ್ಯದಲ್ಲಿ ಭಾರತ ಗೆಲ್ಲೋದಕ್ಕೆ ಅಂತ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದೆ. 2007ರಲ್ಲಿ ಚೊಚ್ಚಲ ಆವೃತ್ತಿಯಲ್ಲಿ ಭಾರತ ಟ್ರೋಫಿಯನ್ನು ಗೆದ್ದಿತ್ತು. ಇದೇ ಮೊದಲ ಬಾರಿಗೆ ಕಪ್ ಗೆಲ್ಲೋದಕ್ಕೆ ಅಂತ ದಕ್ಷಿಣ ಆಫ್ರಿಕಾ ಸಜ್ಜಾಗಿದೆ. ಈ ಹೈ ವೋಲ್ಟೇಜ್ ಪಂದ್ಯಕ್ಕೆ ಮಳೆ ಅಡ್ಡಿಯಾಗುವಂತಹ ಆತಂಕ ಕೂಡ ಕಾಡ್ತಾ ಇದೆ. ಇನ್ನು ಮಳೆ ಅಡ್ಡಿಪಡಿಸಿದ್ದೇ ಆದರೆ ನಾಳೆಗೆ ಪಂದ್ಯವನ್ನು ಮುಂದೂಡಿಕೆ ಮಾಡಲಾಗತ್ತೆ. ಇನ್ನು ಭಾರತ ಪಂದ್ಯವನ್ನು ಗೆಲ್ಲಬೇಕು ಅಂತ ಇಡೀ ದೇಶದಾದ್ಯಂತ ಅನೇಕ ರೀತಿಯಾಗಿ ಭಕ್ತರು ಹರಕೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ. ಇನ್ನು ಭಾರತ ಇವತ್ತು ಗೆದ್ದು ಇತಿಹಾಸವನ್ನು ಬರೆಯುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ರೋಹಿತ್ ಶರ್ಮಾ ಆ್ಯಂಡ್ ಬಾಯ್ಸ್ ಈ ವರ್ಷವಾದರೂ ಇತಿಹಾಸವನ್ನು ಬರೀತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ದಕ್ಷಿಣ ಆಫ್ರಿಕಾ ಎದುರು ಭಾರತದ ಕ್ರೀಡಾಪಟುಗಳು ಇವತ್ತು ಅಖಾಡಕ್ಕೆ ಇಳಿಯಲಿದ್ದಾರೆ. ಇನ್ನು ಪಂದ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಇಡೀ ಭಾರತ, ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ಇನ್ನು ದಕ್ಷಿಣ ಆಫ್ರಿಕಾ ಈ ಬಾರಿ ಗೆಲ್ಲೋದಕ್ಕೂ ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದೆ. ಈ ನಡುವೆ ಭಾರತವೂ ಕೂಡ ಈ ಬಾರಿ ಗೆಲ್ಲಲೇಬೇಕು ಅಂತ ಹಣಾಹಣಿಗೆ ಇಳಿತಾ ಇದೆ.